ಎಲ್ರಿಗೂ ಗೊತ್ತಿದೆ ಶಿವಣ್ಣ ಅಂದ್ರೆ ಯಾರಂತ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಜಕೀಯಕ್ಕೆ ಸಾಫ್ಟ್ ಆಗಿ ಇರಬೇಕು, ಶಿವಮೊಗ್ಗ ರಾಜಕೀಯಕ್ಕೆ ಸಾಫ್ಟ್ ಆಗಿರಬೇಕು ಎಂದು. ಶಿವಮೊಗ್ಗದಲ್ಲಿ ರಫ್ ಆಗಿರಬಾರದು ಎಂದು ನಟ ಶಿವರಾಜ್ಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ತಾನು ನಾಮಪತ್ರ ಸಲ್ಲಿಸಲು 2ನೇ ಬಾರಿ ಬಂದಿದ್ದೇನೆ. ವಾತಾವರಣ ಚೆನ್ನಾಗಿದೆ. ಗೀತಾ ಅವರಿಗೆ ಆಲ್ ದಿ ಬೆಸ್ಟ್ ಹೇಳುತ್ತೇನೆ. ಜನರಿಗೆ ಬದಲಾವಣೆಗೆ ಬೇಕು ಅನಿಸಿದೆ. ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ದೇವೆ ಎಂದರು. ಎಲ್ಲಿ ಹೋದರೂ ನಮಗೆ ಪಾಸಿಟಿವ್ ಸಪೋರ್ಟ್ ಬರುತ್ತಿದೆ. ಅವರ ಸಂತೋಷಕ್ಕೆ ನಾನು ಹಾಡು ಹಾಡುತ್ತೇನೆ. ಅಲ್ಲಿ ಯಾವ ವಯಸ್ಸಿನವರಿಗೆ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡುತ್ತೇನೆ. ನಾನು ನನ್ನ ಪತ್ನಿಗೆ ಒಂದು ಅವಕಾಶ ಕೊಡಿ ಎಂದು ಕೇಳುತ್ತಿದ್ದೇನೆ. ಗೀತಾ ಯಾವಾಗಲೂ ಸಾಫ್ಟ್, ರಾಜಕೀಯ ರಫ್ ಆಗಿ ಇರಬಾರದು, ರಾಜಕೀಯಕ್ಕೆ ಸಾಫ್ಟ್ ಆಗಿರಬೇಕು. ಮಾತನಾಡುವ ಬದಲು ಕೆಲಸ ಮಾಡಬೇಕು. ಆ ಮೂಲಕ ನಮ್ಮ ಜವಾಬ್ದಾರಿ ತೋರಿಸಿಕೊಡಬೇಕು ಎಂದರು. ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳ್ತೇನೆ.